ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಗಿರಡ್ಡಿ ಗೋವಿಂದರಾಜ್ ಇವರು ಬರೆದಂತಹ ನೀಳ್ಗತೆ ಮಣ್ಣು ಎನ್ನುವಂತಹ ಒಂದು ನೀಳ್ಗತೆಯ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮೊದಲಿಗೆ ನಾವು ಗಿರಡ್ಡಿ ಗೋವಿಂದರಾಜ್ ಅವರ ಪರಿಚಯವನ್ನು ನೋಡ್ತಾ ಹೋಗೋಣ. ಕನ್ನಡ ಸಾಹಿತ್ಯದ ಪ್ರಮುಖ ನವ್ಯ ಕಥೆಗಾರರಾಗಿರುವಂತಹ ಗಿರಡ್ಡಿ ಗೋವಿಂದರಾಜ್ ಅವರು ಹುಟ್ಟಿರುವಂಥದ್ದು ಧಾರವಾಡ ಜಿಲ್ಲೆಯ ರೋಣ ತಾಲೂಕಿನ ಅಬ್ಬಿಗೇರಿಯಲ್ಲಿ. ಹಾಗೆ ಇವರು ಹಾವೇರಿ ಜಿಲ್ಲೆಯ ಗ್ರಾಮೀಣ ಕಾಲೇಜೊಂದರಲ್ಲಿ ಇಂಗ್ಲಿಷ್ ಉಪನ್ಯಾಸಕ ವೃತ್ತಿ ಆರಂಭಿಸಿದ್ರು. ನಂತರ ಕರ್ನಾಟಕ ಕಾಲೇಜಿನ ಉಪನ್ಯಾಸಕರಾಗಿ, ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ, ಕೊನೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಹಾಗೆ ಅದೇ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ. ಇವರು ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಶಾರದಾ ಲಹರಿ, ರಸಮತಿ, ಮರ್ಲಿನ್ ಮನ್ರೋ ಮತ್ತು ಇತರ ಪದ್ಯಗಳು ಇವು ಇವರ ಕವನ ಸಂಕಲನಗಳು. ಆ ಮುಖ ಈ ಮುಖ, ಹಂಗು ಮತ್ತು ಇತರ ಕಥೆಗಳು ಇವರ ಕಥಾ ಸಂಕಲನಗಳು. ಮಣ್ಣು ಅನ್ನುವಂಥದ್ದು ದೊಡ್ಡ ನೀಳ್ಗತೆ ಅಂದರೆ ಅತಿ ಉದ್ದವಾದ ದೀರ್ಘಕತೆ. ಸಣ್ಣ ಕಥೆಯ ಹೊಸ ಒಲವುಗಳು, ಜನಪದ ಕಾವ್ಯ, ನಾಟಕ, ವಸ್ತು ಮತ್ತು ತಂತ್ರ, ನವ್ಯ ವಿಮರ್ಶೆ, ಸಾತತ್ಯ, ವಚನ ವಿನ್ಯಾಸ ಇವು ಇವರ ವಿಮರ್ಶಾ ಕೃತಿಗಳು. ಹಾಗೆ ಗಿರಡ್ಡಿ ಗೋವಿಂದರಾಜ್ ಅವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಇವರ ನವ್ಯ ವಿಮರ್ಶೆ ಅನ್ನುವಂತಹ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಲಭಿಸಿದೆ. ಅದರ ಜೊತೆಯಲ್ಲಿ ಹಂಗು ಅನ್ನುವಂತಹ ಕತೆ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಕಥಾ ಸಂಗಮ ಚಲನಚಿತ್ರದಲ್ಲಿ ಚಿತ್ರೀಕರಣಗೊಂಡು ಬಹಳಷ್ಟು ಜನಪ್ರಿಯತೆಯನ್ನು ಪಡೆದಿದೆ. ವಿದ್ಯಾರ್ಥಿಗಳೇ ಈಗ ನಾವು 8 ಅಂಕದ ಪ್ರಶ್ನೆ ಕಡೆಗೆ ಗಮನ ಹರಿಸೋಣ. ಮೊದಲ ಪ್ರಶ್ನೆ: ಅಕಾಲಿಕ ಮಳೆ ಹಾಗೂ ಇತರ ಪ್ರತಿಕೂಲ ಪರಿಸ್ಥಿತಿಗಳು ದೇವೇಂದ್ರನು ಊರಿಗೆ ಮರಳಲು ಅಸಾಧ್ಯವಾದ ಸನ್ನಿವೇಶವನ್ನು ತಂದೊಡ್ಡಿದ ಬಗೆಯನ್ನು ವಿವರಿಸಿರಿ. ಉತ್ತರ ನೋಡಿ. ದೇವೇಂದ್ರನು ಹೈದರಾಬಾದ್ನ ಹಾಸ್ಟೆಲ್ನಿಂದ ಕಬ್ಬಳ್ಳಿಗೆ ಹೊರಟಾಗ ಅವರು ಹೊರಟಿದ್ದಂತಹ ಕಾರು 10:30 ಗಂಟೆಗೆ ಊರನ್ನು ದಾಟ್ತದೆ. ಊರು ದಾಟಿದ ಕೂಡಲೇ ಗಾಳಿ ಬೀಸತೊಡಗ್ತದೆ. ಇದು ತಂಪೆನಿಸ್ತದೆ. ಮಳೆಯ ವಾಸನೆಯೂ ಬರತೊಡಗುತ್ತದೆ. ಅಂದರೆ ಮಳೆ ಕೂಡ ಬರಲಿಕ್ಕೆ ಶುರುವಾಗ್ತದೆ. ಮೆಹಬೂಬ್ ನಗರವನ್ನು ದಾಟಿದಾಗ ಸ್ವಲ್ಪ ಮಳೆ ಬರುತ್ತದೆ. ಆದರೆ ತುಸು ಹೊತ್ತಿಗೆ ಅದು ನಿಂತು ಬಿಡುತ್ತದೆ. ರಾಯಚೂರಿಗೆ ಬಂದಾಗ ದಾರಿಯುದ್ದಕ್ಕೂ ಜೋರಾಗಿ ಮಳೆ ಬಂದು ರಸ್ತೆ ತೊಯ್ದು ಹೋಗಿರ್ತದೆ. ಮೇಲೆ ಕೆಲವು ಸಲ ಸಣ್ಣಗೆ, ಕೆಲವು ಸಲ ಜೋರಾಗಿ ಮಳೆ ಬೀಳುತ್ತಾ ಇರ್ತದೆ. ಅಪರಿಚಿತ ರಸ್ತೆ, ಕತ್ತಲು, ಮೇಲೆ ಮಳೆ. ಡ್ರೈವರ್ ವೇಗವನ್ನು ನಿಧಾನಗೊಳಿಸ್ತಾರಂತೆ. ಎದುರಿಗೆ ವಾಹನ ಬಂದರೆ ಸೈಡ್ ಕೊಡುವಾಗ ದಾರಿಯ ಬದಿಯಲ್ಲಿ ಜಾರಿಕೆಯಾದೀತು ಅಂದರೆ ಜಾರಿ ಹೋದೀತು ಅಂತ ಕಾರನ್ನು ನಿಲ್ಲಿಸಿಬಿಡ್ತಾನೆ. ಮಳೆ ಜೋರಾದಾಗ ಮುಂದಿನ ದಾರಿ ಏನೂ ಕಾಣದಂತಾಗಿ ನಿಲ್ಲಿಸುತ್ತಾನೆ. ಕವಲು ದಾರಿ ಕಂಡ ಕಡೆ ಸಂದೇಹ ಬಂದಲ್ಲಿ ನಿಂತು ಬೋರ್ಡ್ ನೋಡಿ ಅಥವಾ ಯಾರನ್ನಾದರೂ ಕೇಳಿ ರಸ್ತೆಯನ್ನು ಖಚಿತಪಡಿಸಿಕೊಂಡು ಹೋಗುತ್ತಾರೆ. ಬಹಳ ನಿಧಾನವಾಯಿತು ಅಂತ ದೇವೇಂದ್ರ 1-2 ಸಲ ಗೊಣಗಿದರೂ ಕೂಡ ಡ್ರೈವರ್ ಅಸಹಾಯಕನಾಗಿದ್ದಾನೆ. ದೇವೇಂದ್ರ ಏನೂ ಮಾಡಲಾರದೆ ಚಡಪಡಿಸುತ್ತಾ ಕೂಡುತ್ತಾನೆ. ನಡುವೆ ಯಾವುದೋ ಒಂದು ಹಳ್ಳ ಬರುತ್ತದೆ. ನೆಲಮಟ್ಟದಲ್ಲೇ ಇದ್ದ ಸೇತುವೆಯ ಮೇಲೆ ಹಾಯ್ದ ನೀರು ಭೋರ್ಗರೆದು ಹರಿಯುತ್ತಿರುತ್ತದೆ. ಸೇತುವೆಯ ಎರಡೂ ಪಕ್ಕದಲ್ಲಿಯ ಗುರುತಿನ ಗೂಟಗಲ್ಲುಗಳು ಸಹ ನೀರಿನಲ್ಲಿ ಪೂರ್ತಿ ಮುಳುಗಿ ಆ ದಂಡೆಯಿಂದ ಈ ದಂಡೆಯವರೆಗೆ ಬರೇ ನೀರೇ ಕಾಣಿಸ್ತದೆ. ಡ್ರೈವರ್ ಕಾರು ನಿಲ್ಲಿಸುವುದು ಅನಿವಾರ್ಯವಾಗುತ್ತದೆ. ಕಾರು ಹಳ್ಳಕ್ಕೆ ಇಳಿಸಿದ್ದರೆ ಡ್ರೈವರ್ ಹೇಳಿದಂತೆ ಕಾರು ಪಲ್ಟಿ ಹೊಡೆದು ಇವರಿಬ್ಬರ ಮಣ್ಣಿಗೆ ಬೇರೆಯವರು ಬರಬೇಕಾಗುತ್ತಿತ್ತು ಅಂತ. ಅದು ಕೂಡ ಹೆಣ ಸಿಕ್ಕರೆ ಮಾತ್ರ. ಹೀಗಾಗಿ ಹಳ್ಳ ಇಳಿಯುವ ತನಕ ಕಾದು ನಂತರ ದಾಟಿ ಬರುವುದು ಅನಿವಾರ್ಯವಾಗುತ್ತದೆ. ಮುಂದೆ ಅವರು ಕುಳಿತುಕೊಂಡಂತಹ ಕಾರು ಕುಷ್ಟಗಿಗೆ ಬಂದಾಗ ಅಲ್ಲೂ ಕೂಡ ಹಳ್ಳದ ಸಮಸ್ಯೆ. ಚುಮ್ಮು ಬೆಳಕಾಗಿ ಮಳೆ ಪೂರ ಹೊರಟೋಗಿತ್ತು. ಕಾರು ನಿಲ್ಲಿಸಿ ಡ್ರೈವರ್ ಹಳ್ಳದ ಬಗ್ಗೆ ಅಲ್ಲಿ ವಿಚಾರಿಸುತ್ತಾನೆ. ಮಳೆ ಜೋರಾಗಿ ಬಂದಿದೆ ಅಂತ ತಿಳಿಯುತ್ತದೆ. ಆ ಮಾರ್ಗವಾಗಿ ಹೋಗುವ ಸರ್ಕಾರಿ ಬಸ್ಸುಗಳನ್ನು ಈಗ 2 ದಿನಗಳಿಂದಲೂ ಬಂದು ಮಾಡಿದ್ದರಂತೆ. ಹೋಗಿ ನೋಡಿದರೆ ಹಳ್ಳ ಇಳಿಯುವ ಲಕ್ಷಣ ಇಲ್ಲದ್ದರಿಂದ ಬೇರೆ ದಾರಿ ಕಾಣದೆ ಮತ್ತೆ ಕುಷ್ಟಗಿಗೆ ತಿರುಗಿ ಬರಬೇಕಾಯಿತು. ಕುಷ್ಟಗಿಯಿಂದ ನೇರವಾಗಿ ಹೋಗಿದ್ದರೆ ಕಬ್ಬಳ್ಳಿಗೆ 1 ತಾಸಿನ ದಾರಿ. ಗದಗಿಂದ ಹೋಗುವುದಿದ್ದರೆ ಕೊಪ್ಪಳದ ಮೇಲೆ ಹಾಯ್ದು ಹೋದರೆ 3-4 ಗಂಟೆ ಬೇಕು.
ಆದರೆ ಕೊಪ್ಪಳದಿಂದ ಹೋಗುವುದು ಅನಿವಾರ್ಯವಾಗುತ್ತದೆ. ಇನ್ನು ದಾರಿ ನೋಡಿ ಪ್ರಯೋಜನವಿಲ್ಲ ಎಂದು ಕೊಪ್ಪಳ ಮಾರ್ಗವಾಗಿ ಹೊರಡುತ್ತಾರೆ. ಮುಂದೆ ಮತ್ತೊಂದು ಹಳ್ಳದಲ್ಲಿ ಕಾರು ಚಲಿಸುತ್ತಿರಬೇಕಾದರೆ ಮೊಣಕಾಲುದ್ದದ ನೀರಿನಲ್ಲಿ ಕಾರು ನಿಂತು ಬಿಡುತ್ತದೆ. ಆಗ ದೇವೇಂದ್ರ ಪಕ್ಕದಲ್ಲಿದ್ದ ಊರಿಗೆ ಹೋಗಿ ಊರ ಗೌಡನಿಗೆ ವಿಷಯ ತಿಳಿಸಿ ಕಾರನ್ನು ಹಳ್ಳ ದಾಟಿಸಲು 8-10 ಜನರನ್ನು ಕಳಿಸಿಕೊಡುವಂತೆ ಕೇಳಿಕೊಳ್ಳುತ್ತಾನೆ. ಮೊದಮೊದಲು ಗೌಡ ಎಲ್ಲರೂ ಮಳೆಗೆ ಹರಿದ ಒಡ್ಡನ್ನು ಹಾಕಲು ಎಲ್ಲರೂ ಹೊಲಗಳಿಗೆ ಹೋಗಿದ್ದರಿಂದ ಈಗ ಯಾರೂ ಸಿಗಲಿಕ್ಕಿಲ್ಲ ಎಂದು ಜಾರಿಕೊಳ್ಳುತ್ತಾನೆ. ಆದರೆ ದೇವೇಂದ್ರ ತನ್ನ ತಂದೆಯ ಮಣ್ಣಿಗೆ ಹೋಗುತ್ತಿರುವುದನ್ನು ಹೇಳುವುದು ಅನಿವಾರ್ಯವಾಗುತ್ತದೆ. ಆಗ ಗೌಡ ಕಷ್ಟ ಎಲ್ಲರಿಗೂ ಉಂಟು ಎಂದು ಒಪ್ಪಿ 8-10 ಜನರನ್ನು ಕರೆತರುತ್ತಾನೆ. ಆದರೆ ಕಾರನ್ನು ಹಳ್ಳದಿಂದ ದಾಟಿಸಲು ಸಾಧ್ಯವಾಗುವುದಿಲ್ಲ. ಅಷ್ಟು ಹೊತ್ತಿಗೆ ಅಲ್ಲಿಗೊಂದು ಬಸ್ಸು ಬರುತ್ತದೆ. ಕುಷ್ಟಗಿಯಲ್ಲಿ ಹಳ್ಳದ ಬಗ್ಗೆ ಕಾರ್ ಡ್ರೈವರ್ ಒಬ್ಬರನ್ನು ವಿಚಾರಿಸಿದ್ದ. ಅವರು ಹಳ್ಳ ಕಟ್ಟಿದ್ದನ್ನು ತಿಳಿಸಿ ಕೊಪ್ಪಳದ ಮೇಲೆ ಹಾದು ಹೋಗಲು ಹೇಳಿದ್ದರು. ಆ ವ್ಯಕ್ತಿಯೇ ಈಗ ಬಂದ ಬಸ್ಸಿನ ಡ್ರೈವರ್. ಈತ ಇವರಿಬ್ಬರನ್ನು ನೋಡಿ ಬಸ್ಸಿನಿಂದ ಇಳಿದು ಬಂದು ಕಾರ್ ಡ್ರೈವರನ್ನು ಇಳಿಸಿ ತಾನೇ ಡ್ರೈವ್ ಮಾಡುತ್ತಾನೆ. ಆ ರಸ್ತೆಯ ಪರಿಚಯ ಆತನಿಗೆ ದಿನವೂ ಸಂಚರಿಸಿ ಗೊತ್ತಿದ್ದುದರಿಂದ ಕಾರನ್ನು ತುಂಬ ಸುಲಭವಾಗಿ ಹಳ್ಳ ದಾಟಿಸಿಕೊಡುತ್ತಾನೆ. ದೇವೇಂದ್ರ ಗೌಡ ಹಾಗೂ ಇತರರಿಗೆಲ್ಲ ಕೃತಜ್ಞತೆ ಸಲ್ಲಿಸಿ ಅಲ್ಲಿಂದ ಹೊರಡುತ್ತಾರೆ. ಎಲ್ಲ ಅವಂತರ ಮುಗಿಸಿ ಕಬ್ಬಳ್ಳಿಗೆ ಬರುವಷ್ಟರಲ್ಲಿ ದೇವೇಂದ್ರನ ತಂದೆಯ ಮಣ್ಣು ಮುಗಿದೇ ಹೋಗಿರುತ್ತದೆ. ವಿದ್ಯಾರ್ಥಿಗಳೇ, ಇನ್ನೊಂದು ಪ್ರಶ್ನೆ ಯಾವ ರೀತಿ ಬರ್ತದೆ ಅಂತ ನೋಡುವ. ಮಣ್ಣಿನೊಂದಿಗೆ ದೇವೇಂದ್ರ ಹಾಗೂ ಅವನ ತಂದೆಯ ಸಂಬಂಧಗಳು ಹೇಗೆ ಅನಾವರಣಗೊಂಡಿವೆ ಚರ್ಚಿಸಿರಿ. ಎರಡನೇ ಪ್ರಶ್ನೆ, ಮಣ್ಣಿನೊಂದಿಗೆ ದೇವೇಂದ್ರ ಹಾಗೂ ಅವನ ತಂದೆಯ ಸಂಬಂಧಗಳು ಹೇಗೆ ಅನಾವರಣಗೊಂಡಿವೆ ಚರ್ಚಿಸಿರಿ. ಉತ್ತರ ನೋಡಿ. ದೇವೇಂದ್ರನ ತಂದೆ ದೊಡ್ಡ ಆಸ್ತಿಗೆ ಒಬ್ಬರೇ ವಾರಸುದಾರರಾಗಿ ಹುಟ್ಟಿದವರು. ಮಕ್ಕಳು ಈ ಕಥೆಯನ್ನು ಸರಿಯಾಗಿ ಕೇಳಿಸಿಕೊಳ್ಳಿ, ಆವಾಗ ನಿಮಗೆ ಉತ್ತರ ಬರಿಬೋದು. ದೇವೇಂದ್ರನ ತಂದೆ ದೊಡ್ಡ ಆಸ್ತಿಗೆ ಒಬ್ಬರೇ ವಾರಸುದಾರರಾಗಿ ಹುಟ್ಟಿದವರು. ಆದರೆ ಅವರು ಸಣ್ಣವರಿದ್ದಾಗ ಮನೆಯಲ್ಲಿ ಹಿರಿಯರು ಇಲ್ಲದೆ ಗಂಡಸರು ಇಲ್ಲದೆ ಗಂಡ ಸತ್ತು ಮನೆಯಲ್ಲಿ ಉಳಿದಿದ್ದ ಅವರ ಅತ್ತೆಯಂದಿರಿಗೆ ಯಜಮಾನಿಕೆ ಬಂದಿತ್ತು. ಯಜಮಾನಿಕೆ ಎಂದರೆ ಸಿಕ್ಕವರು ಸಿಕ್ಕಷ್ಟನ್ನು ಮಾರಿಕೊಂಡು ಕಳ್ಳಹರಣ ಮಾಡುವುದು, ದುಂದು ವೆಚ್ಚ ಮಾಡುವುದು. ಇದರೊಂದಿಗೆ ದಾಯಾದಿಗಳು ಆಸ್ತಿಯ ಮೇಲೆ ಸುಳ್ಳು ಹಕ್ಕು ಸಾಧಿಸಿ ನ್ಯಾಯ ಬೇರೆ ಹೂಡಿದ್ದರು. ಈ ಗಲಾಟೆಗಳ ನಡುವೆ ಅವರ ಮನೆತನ ಹಿಂದೆ ಉಳಿಯುತ್ತದೆ. ಹೀಗೆ ಒಕ್ಕಲುತನವೂ ಕೂಡ ಒಟ್ಟಾರೆ ನಡೆದಿರುತ್ತದೆ. ದೇವೇಂದ್ರನ ತಾಯಿ ಸೊಸೆಯಾಗಿ ಆ ಮನೆಗೆ ಬಂದಾಗ ಮನೆತನ ಪೂರ್ತಿ ಅರಾಜಕತೆಯಿಂದ ಅಸ್ತವ್ಯಸ್ತವಾಗಿತ್ತು. ದೇವೇಂದ್ರನ ತಾಯಿ ಗಟ್ಟಿಗಿತ್ತಿ, ಬಾಯಿ ಮುಂದು, ದೊಡ್ಡ ಮನೆತನದಿಂದ ಬಂದಿದ್ದರೂ ಬಂದವಳೇ ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡು ಎಲ್ಲ ವ್ಯವಹಾರಗಳನ್ನು ತನ್ನ ಕೈಗೆ ತೆಗೆದುಕೊಳ್ಳುತ್ತಾಳೆ. ಆ ಸಣ್ಣ ವಯಸ್ಸಿನಲ್ಲೇ ಎಲ್ಲರನ್ನೂ ಕೂಡ ಹೆದರಿಸಿ ಮನೆತನದಲ್ಲಿ ಸೋರಿ ಹೋಗ್ತಾ ಇದ್ದಂಥ ಆದಾಯಗಳನ್ನು ಹದ್ದುಬಸ್ತಿಗೆ ತರುತ್ತಾಳೆ, ಅಂದರೆ ಹಿಡಿತಕ್ಕೆ ತರುತ್ತಾಳೆ. ಸ್ವತಃ ಹೊಲಕ್ಕೆ ಹೋಗಿ ಕೂಲಿಗಳ ಜೊತೆ ಕೂಲಿ ಆಳಾಗಿ ದುಡಿಯುತ್ತಾಳೆ. ಸ್ವಭಾವದಿಂದ ದಾಕ್ಷಿಣ್ಯಪರರಾಗಿದ್ದ ತಂದೆ ತಮ್ಮ ಹಿಡಿತ ತಪ್ಪಿದ ಮನೆತನದ ವ್ಯವಹಾರಗಳನ್ನು ಹೆಂಡತಿಯಾದರೂ ಸುಧಾರಿಸಲಿ ಎಂದು ಅವಳಿಗೆ ಪೂರ್ತಿ ಸ್ವಾತಂತ್ರ್ಯ ಕೊಡುತ್ತಾರೆ. ಸ್ವತಃ ತಾವು ಹೊಲಕ್ಕೆ ಹೋಗಿ ಕೂಲಿಯ ಆಳುಗಳ ಮೇಲ್ವಿಚಾರಣೆ ಮಾಡಿ ಪ್ರಸಂಗ ಬಂದಾಗ ಆ ಕೆಲಸಕ್ಕೂ ಕೂಡ ಅವರು ಕೈ ಹಾಕ್ತಾರೆ, ಅಂದರೆ ಕೃಷಿಯ ಕೆಲಸಕ್ಕೂ ಕೂಡ ಕೈ ಹಾಕುತ್ತಾರೆ. ಅವರು ವಯಸ್ಸಿಗೆ ಬಂದು ಮನೆಯಲ್ಲಿ ಮೊದಲ ಮಗು ಕಾಲಿರಿಸುವ ಹೊತ್ತಿಗೆ ಮನೆಯ ಸ್ಥಿತಿ ತುಂಬ ಸುಧಾರಿಸಿರುತ್ತದೆ. ಹಿಂದಿನ ಪೀಳಿಗೆಯವರೆಲ್ಲ ಒಬ್ಬೊಬ್ಬರೇ ಉದುರಿ ಹೋಗಿರ್ತಾರೆ. ಕೊನೆಗೆ ಇವರು 3 ಮಾತ್ರ ಉಳಿಯುತ್ತಾರೆ. ಸ್ವಭಾವತಃ ಜಿಪುಣರಾದ ಇಬ್ಬರೂ ಕೂಡ ಒಂದು ಕಾಸು ವ್ಯರ್ಥವಾಗದಂತೆ ಹೂಡಿಡುತ್ತಾರೆ ಅಥವಾ ಗಳಿಕೆಯನ್ನು ಕೂಡಿಸ್ತಾರೆ. ಈ ಹೊತ್ತಿಗೆ ಬಹಳ ತೊಡಕು ಇಟ್ಟುಕೊಂಡಿದ್ದಂತಹ ಆಸ್ತಿಯ ನ್ಯಾಯವು ರಾಜಿಯಾಗಿ ಇವರ ಹೆಸರಿಗೆ ಬಂದುಬಿಡುತ್ತದೆ. ಮನೆಯಲ್ಲಿ ಮಕ್ಕಳು ಹುಟ್ಟಿ ದೊಡ್ಡವರಾದಂತೆ ಜನರೇ ಇಲ್ಲದೆ ರಾವು ಸುರಿಯುತ್ತಿದ್ದ ದೊಡ್ಡ ಮನೆಗೆ ಲಕ್ಷಣ ಬರುತ್ತದೆ. ಬೆಳೆಯುವ ಮಕ್ಕಳ ಖರ್ಚು ವೆಚ್ಚ ಸೇರಿದಂತೆ ಮನೆತನದ ಆದಾಯವೂ ಕೂಡ ಹೆಚ್ಚುತ್ತದೆ.
ಹಿರಿಯ ಗಂಡು ಮಕ್ಕಳಿಬ್ಬರೂ ಸ್ವಲ್ಪ ಕಲಿತು ಹೊಲ ಮನೆಗಳ ವ್ಯವಸ್ಥೆಗೆ ನಿಲ್ಲುತ್ತಾರೆ. ಹಿರಿಯ ಮಗ 4 ಜನರಲ್ಲಿ ಕೂಡಿಯಾಡಿ ಎಲ್ಲರಿಗೂ ಬೇಕಾಗುತ್ತಾನೆ. ಪ್ರತಿಷ್ಠೆಯ ದೃಷ್ಟಿಯಿಂದ ಊರಲ್ಲಿ ಯಾವ ಸ್ಥಾನವೂ ಇಲ್ಲದ ಮನೆ ಅವನಿಂದಾಗಿ ಮುಂದೆ ಬರುತ್ತದೆ. ಅವನೇ ಆಧುನಿಕ ಬೇಸಾಯದ ಅನುಕೂಲಗಳನ್ನು ಒಕ್ಕಲುತನಕ್ಕೆ ಬಳಸಿ ಉತ್ಪನ್ನ ಹೆಚ್ಚಿಸುತ್ತಾನೆ. ಅವನು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. 2ನೆಯ ಮಗ ಊರಿನ ಯಾವ ಗೊಡವೆಗೂ ಹೋಗದೆ ಮನೆಯ ಆಳುಗಳೊಡನೆ ಒಬ್ಬನಾಗಿ ಮೈ ಮುರಿದು ದುಡಿಯುತ್ತಾನೆ. ಮನೆಯವರೇ ದುಡಿಯಲು ನಿಂತಾಗ ಆಳುಗಳು ಅವರ ಸಮ ದುಡಿಯಬೇಕಾಗುತ್ತದೆ. ಹಳೆಯ ಆಸ್ತಿಗೆ ಹೊಸ ಆಸ್ತಿ ಸೇರುತ್ತದೆ. ಹೊಲಗಳಲ್ಲಿ ಬಾವಿಗಳಾಗುತ್ತದೆ. ಬಾವಿಗಳಿಗೆ ನೀರೆತ್ತುವ ಪಂಪು ಬರುತ್ತದೆ. ಟ್ರ್ಯಾಕ್ಟರು ಬರುತ್ತದೆ. ಜೀಪು ಕೂಡ ಖರೀದಿಯಾಗಿ ಹೊಲಗಳ ಕಾಡು ದಾರಿಗಳೊಂದಿಗೆ ಓಡಾಡುತ್ತದೆ. ಕೆಲವೇ ವರ್ಷಗಳಲ್ಲಿ ಈ ಮನೆತನ ಸುತ್ತಲ ಊರಿಗೆಲ್ಲ ಹೆಸರಾಗುತ್ತದೆ. ಮನೆಯಲ್ಲಿ ಹೊಲ ಮನೆ ನೋಡಿಕೊಳ್ಳುವವರು ಇದ್ದುದರಿಂದ ದೇವೇಂದ್ರನಿಗೆ ಯಾವ ಅಡಚಣೆಯೂ ಇಲ್ಲದೆ ವಿದ್ಯಾಭ್ಯಾಸದ ಕಡೆಗೆ ಪೂರ್ತಿ ಲಕ್ಷ್ಯ ಕೊಡಲು ಅನುಕೂಲವಾಗುತ್ತದೆ. ಹೊಸದಾಗಿ ಬಂದ ಸಿರಿವಂತಿಕೆಯ ಜೊತೆಗೆ ದೇವೇಂದ್ರನ ಯಶಸ್ವಿ ವಿದ್ಯಾಭ್ಯಾಸದಿಂದ ಮನೆತನದ ಕೀರ್ತಿಗೆ ಇನ್ನಷ್ಟು ಪುಕ್ಕ ಹಚ್ಚಿದಂತಾಗುತ್ತದೆ. ದೇವೇಂದ್ರ ಊರಿಗೆ ಸಮೀಪವೇ ಗದುಗಿನಲ್ಲೇ ಮನೆ ಮಾಡಿಕೊಂಡು ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗುತ್ತಾನೆ. ಒಕ್ಕಲುತನದ ವಿಷಯದಲ್ಲಿ ಅವನಿಗೆ ಮೊದಲಿಂದಲೂ ಕೂಡ ಆಸಕ್ತಿ ಇರಲಿಲ್ಲ. ಹಳ್ಳಿಯ ಒಕ್ಕಲುತನದ ಮನೆಯ ಹೊಲಸು, ಅವ್ಯವಸ್ಥೆ, ದಂದಕ್ಕಿಯ ಸೆಗಣಿ, ಉಚ್ಚೆಯ ವಾಸನೆ, ಗುಂಗಾಡುಗಳ ಕಾಟದಿಂದ ತಪ್ಪಿಸಿಕೊಂಡು ಪೇಟೆಯ ಮನೆಯಲ್ಲಿರುವುದೇ ಅವನಿಗೆ ಹಿತವಾಗಿತ್ತು. ಜೊತೆಗೆ ಯಾವ ಹಿರಿಯರ ನಿಯಂತ್ರಣವೂ ಇಲ್ಲದೆ ಅವನಿಗೆ ಸ್ವತಂತ್ರವಾಗಿ ಇರಬೇಕಾಗಿತ್ತು. ದೂರದ ಊರಲ್ಲಿ ಇದ್ದುದರಿಂದ ಮನೆಯಿಂದಲೇ ಕಾಳು ಕಡಿ, ಬೆಣ್ಣೆ, ತಾಜಾ ಕಾಯಿಪಲ್ಯ ಬರುತ್ತಿದ್ದವು. ಕಬ್ಬಳ್ಳಿಗೆ ಗದುಗೆ ವ್ಯಾಪಾರದ ಕೇಂದ್ರವಾಗಿದ್ದರಿಂದ ಮನೆಯವರೂ ಆಗಾಗ ಬಂದು ಹೋಗುತ್ತಿದ್ದರು. ಇದರಿಂದ ಮನೆಯವರಿಗೂ ಕೂಡ ದೇವೇಂದ್ರನ ಕುರಿತು ಸಮಾಧಾನ. ಈ ನಡುವೆ ಮನೆಯಲ್ಲಿ ಕೆಲವು ಬದಲಾವಣೆಗಳಾಗ್ತದೆ. ಮುಖ್ಯವಾದದ್ದು ತಂದೆಯ ಸ್ಥಾನಮಾನ, ಅಂದರೆ ದೇವೇಂದ್ರನ ತಂದೆಯ ಸ್ಥಾನಮಾನ. ತಂದೆಯದು ಸಂಕೋಚ ಪ್ರವೃತ್ತಿ. ತನ್ನಷ್ಟಕ್ಕೆ ತಾನೇ ಹಕ್ಕು ಸ್ಥಾಪಿಸುವ ದರ್ಪದ ವ್ಯಕ್ತಿತ್ವವಲ್ಲ ಅವರದು. ಆರಂಭದಲ್ಲಿ ಅನಿವಾರ್ಯವಾಗಿ ಹೆಂಡತಿಯ ಪ್ರಾಬಲ್ಯಕ್ಕೆ ಅವರು ನೆರವಾಗಿದ್ದರು. ಬಹಳ ದಿನಗಳವರೆಗೆ ಮನೆಯ ರೊಕ್ಕದ ಸಂದುಕಕ್ಕೆ ಇಬ್ಬರೂ ಬಿಟ್ಟಿ ಜವಾಬ್ದಾರರಾಗಿದ್ದರು. ಒಬ್ಬರು ಇನ್ನೊಬ್ಬರನ್ನು ಕೇಳದೆ ಯಾವ ಮಹತ್ವದ ನಿರ್ಣಯಕ್ಕೂ ಅವರು ಬರುತ್ತಿರಲಿಲ್ಲ. ಹಿರಿಯ ಮಗ ವಯಸ್ಸಿಗೆ ಬಂದಂತೆಲ್ಲ ಅವನ ವರ್ಚಸ್ಸು ಬೆಳೆಯುತ್ತದೆ. ಅವನದು ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿತ್ವ. ತಂದೆ ತಾಯಿಗಳ ಸ್ವಭಾವಕ್ಕೆ ವಿರುದ್ಧವಾಗಿ ತೀರಾ ಧಾರಾಳಿಯಾಗಿದ್ದ. ಅದರ ಜೊತೆಯಲ್ಲಿ ಆತ ಊರಿನ ವ್ಯಾಪಾರಗಳನ್ನೆಲ್ಲ ಹಚ್ಚಿಕೊಂಡು ವಾರಗಟ್ಟಲೆ ಊರೂರು ತಿರುಗುತ್ತಾ ಹೋಗಿಬಿಡುತ್ತಿದ್ದ. ಕೊನೆಗೆ ತಾಲೂಕು ಬೋರ್ಡಿನ ಚುನಾವಣೆಗೂ ನಿಂತು ಸಾಕಷ್ಟು ಖರ್ಚು ಮಾಡಿ ಬರುತ್ತಾನೆ, ಆರಿಸಿ ಬರುತ್ತಾನೆ, ಆಯ್ಕೆಯಾಗಿ ಬರುತ್ತಾನೆ. ನಂತರ ರೊಕ್ಕದ ವ್ಯವಹಾರದಲ್ಲಿಯೂ ಅವನಿಗೆ ಸ್ಥಾನ ಸಿಗುತ್ತದೆ. ಮನೆಗೆ ದೊಡ್ಡ ಸಂದುಕದ ಬದಲು ತಿಜೋರಿ ಬಂದಾಗ ಅದರ ಕೀಲಿಕೈ ಅವನ ಬಳಿಯಲ್ಲೇ ಉಳಿಯುತ್ತದೆ. ಪರಿಣಾಮವಾಗಿ ದೊಡ್ಡ ರಕಮಿನ ವ್ಯವಹಾರ ಬಂದಾಗ ತಂದೆ ಮಗನಿಂದ ಹಣ ಕೇಳಿ ತೆಗೆದುಕೊಳ್ಳುವಂತಾಗುತ್ತದೆ. ಹಾಗೆ ಹಣಕ್ಕೇನೂ ತೊಂದರೆಯಾಗುವ ಸಂಭವವಿರಲಿಲ್ಲ. ಆದರೆ ಎಲ್ಲ ಬೆಳವಣಿಗೆಯ ನಡುವೆಯೂ ತಾಯಿ ತನ್ನ ಹತೋಟಿಯನ್ನು ಯಾವುದರ ಮೇಲೂ ಸಡಿಲಗೊಳಿಸುವುದಿಲ್ಲ. ಮನೆಯಲ್ಲಿ ಎಲ್ಲರೂ ಆಕೆಗೆ ಅಂಜುತ್ತಿದ್ದರು. ಕೀಲಿಯ ಕೈ ತನ್ನ ಹತ್ತಿರವೇ ಇದ್ದರೂ ಹಿರಿಯ ಅಣ್ಣ ಆಕೆಯ ಎದುರಿಗೆ ಮಾತ್ರ ತಿಜೋರಿ ತೆಗೆಯುತ್ತಿದ್ದ. ಅದರಲ್ಲಿದ್ದ ಮಾಲಿನ ಲೆಕ್ಕ ಅವಳಿಗೆ ಸರಿಯಾಗಿ ಗೊತ್ತಿತ್ತು. ಹೀಗಾಗಿ ಹಿರಿಯ ಅಣ್ಣ ಎಲ್ಲದಕ್ಕೂ ಆಕೆಯನ್ನು ವಿಚಾರಿಸಿಯೇ ಕೆಲಸ ಮಾಡುತ್ತಾನೆ. ಈ ಇಬ್ಬರ ಸಮಾಲೋಚನೆಯಲ್ಲಿ ಒಂದೊಂದು ಸಲ ದೇವೇಂದ್ರನ ತಂದೆ ಹೊರಗುಳಿಯುತ್ತಾ ಬರುತ್ತಾರೆ. ಇದನ್ನು ಗಮನಿಸಿದ ತಂದೆ ಮನಸ್ಸಿನಲ್ಲೇ ನೊಂದುಕೊಳ್ಳುತ್ತಾರೆ. ಯಾರಾದರೂ ಏನನ್ನು ಕೇಳಲು ಬಂದರೆ ಇದಾರಲ್ಲ ಅವ್ರನ್ನ ಕೇಳ್ರಿ ಎನ್ನುತ್ತಿದ್ದರು. ಎಷ್ಟೋ ಸಲ ಮನೆಯಲ್ಲಿಯೇ ಯಾರೂ ಕೂಡ ಅವರೊಂದಿಗೆ ಮಾತನಾಡುತ್ತಿರಲಿಲ್ಲ. ಒಂದೊಂದು ದಿನ ಅಸಮಾಧಾನವಾದಾಗ, ತಮ್ಮ ಮಾತು ನಡೆಯಲಿಲ್ಲ ಎಂದು ಅನಿಸಿದಾಗ ಊಟ ಬಿಟ್ಟು ಹಾಗೆಯೇ ಹೊಲಕ್ಕೆ ಹೋಗಿ ಬಿಡುತ್ತಿದ್ದರು. ಮನೆಯಲ್ಲಿನ ಅಲಕ್ಷ್ಯವನ್ನು ಅವರು ಹೆಚ್ಚಾಗಿ ದನ ಕರುಗಳ ನಡುವೆ ಮರೆಯಲು ಯತ್ನಿಸುತ್ತಾರೆ. ದೇವೇಂದ್ರನ ತಂದೆಗೆ ಮೊದಲಿನಿಂದಲೂ ದನ ಕರುಗಳ ಮೇಲೆ ಪ್ರೀತಿ. ಒಂದು ಸಲ ಅವರು ಆಕಸ್ಮಿಕವಾಗಿ ದನದ ಸಂತೆಗೆ ಹೋದಾಗ ಒಂದು ಎಮ್ಮೆ ಅವರಿಗೆ ಇಷ್ಟವಾಗುತ್ತದೆ. ವ್ಯಾಪಾರ ಮುಗಿಸಿ ಮಾತು ಕೊಟ್ಟು ಬರುತ್ತಾರೆ.
ಆದರೆ ಹೆಂಡತಿ ಮತ್ತು ಹಿರಿಮಗನಿಗೆ ಇದು ಇಷ್ಟವಾಗುವುದಿಲ್ಲ. ಆದರೆ ಮಾತು ಕೊಟ್ಟಂತೆ ಎಮ್ಮೆ ಮನೆಗೆ ಬರುತ್ತದೆ. ಮರುದಿನ ದನದ ಮಾಲೀಕರು ದಲ್ಲಾಳಿಗಳು ಎಮ್ಮೆಯ ಹಣಕ್ಕಾಗಿ ಮನೆಗೆ ಬಂದಾಗ ಹಿರಿಯಣ್ಣ ಅವರಿಗೆ ಸಮಜಾಯಿಸಿ ಎಮ್ಮೆಯನ್ನು ತಿರುಗಿ ಅವರೊಂದಿಗೆ ಕಳಿಸುತ್ತಾನೆ. ಹೊಲದಿಂದ ಬಂದ ಮೇಲೆ ಈ ವಿಷಯ ತಿಳಿದ ತಂದೆ ಏನೂ ಅನ್ನುವುದಿಲ್ಲ. ಸುಮ್ಮನೆ ಊಟ ಬಿಟ್ಟು ಮಲಗಿಕೊಳ್ಳುತ್ತಾರೆ. ಮರುದಿನ ಎಂದಿನಂತೆ ಹೊಲಕ್ಕೆ ಹೋಗುತ್ತಾರೆ. ಹೊಲಕ್ಕೆ ಅವರ ಹಿಂದೆ ಬೇರೆಯವರ ಕೈಯಲ್ಲಿ ಕಳಿಸಿದ ಊಟದ ಬುತ್ತಿ ಹಾಗೆಯೇ ತಿರುಗಿ ಬರುತ್ತದೆ. 3 ದಿನ ಹೀಗೆ ನಡೆಯುತ್ತದೆ. ಕೊನೆಗೆ ಕರು ಹಾಕಿದ ಮನೆಯ ಎಮ್ಮೆಯೊಂದನ್ನು ಮಾರಿ ವ್ಯಾಪಾರವಾಗಿದ್ದ ಎಮ್ಮೆಯನ್ನು ಮತ್ತೆ ತರಿಸಬೇಕಾಗುತ್ತದೆ. ತಂದೆ ಆ ದಿನ ಕಣ್ಣೀರು ಹಾಕುತ್ತಾರೆ. ಅಂದರೆ ಆ ಎಮ್ಮೆಯನ್ನು ಮತ್ತೆ ತರಿಸಿಕೊಡುತ್ತಾರೆ. ಅವರು ಕಣ್ಣೀರು ಹಾಕುತ್ತಾರೆ. ತಮ್ಮ ಹಠ ಕೊನೆಗೂ ಗೆದ್ದಿತು ಎಂಬ ಸಂತೋಷದ ಬದಲು ಯಾವುದೋ ಒಂದು ಅವಮಾನ ಅವರನ್ನು ಸುಳಿಯುತ್ತದೆ. ಅವಮಾನದಿಂದ ಅವರು ಕುದಿದು ಹೋಗುತ್ತಾರೆ. ಆ ದಿನವೇ ಊರು ಬಿಟ್ಟು ಮಗಳ ಮನೆಗೆ ಹೋಗುತ್ತಾರೆ. ಅಲ್ಲಿ 2 ದಿನ ಇದ್ದು ದೇವೇಂದ್ರನ ಹತ್ತಿರಕ್ಕೆ ಬರುತ್ತಾರೆ. ಆದರೆ ದೇವೇಂದ್ರನ ಹತ್ತಿರ ಇರುವಷ್ಟಕ್ಕೆ ಆ ಪಟ್ಟಣದ ಕೆಲಸವಿಲ್ಲದ ಆಲಸ್ಯ ಜೀವನ ಬೇಸರವಾಗುತ್ತದೆ. ಯಾರ ಹತ್ತಿರವೂ ಕೂಡ ಮನಸ್ಸು ಬಿಚ್ಚಿ ಮಾತನಾಡುವುದಿಲ್ಲ. ಮೌನವಾಗಿ ಏನೋ ಯೋಚಿಸಿ ಚಡಪಡಿಸುತ್ತಾರೆ. ತಿರುಗಿ ಊರಿಗೆ ಬಂದು ತಮ್ಮಷ್ಟಕ್ಕೆ ಹೊಲ ಕೆಲಸದಲ್ಲಿ ಮಗ್ನರಾಗುತ್ತಾರೆ. ಆದರೆ 2 ದಿನ ಜ್ವರವೆಂದು ಮಲಗಿದವರು ಮತ್ತೆ ಅವರು ಏಳುವುದೇ ಇಲ್ಲ. ಅಂದರೆ ಅವರು ತೀರಿಕೊಳ್ಳುತ್ತಾರೆ. ಇನ್ನೊಂದು ಪ್ರಶ್ನೆ ಇದೆ ನೋಡಿ, 8 ಅಂಕದ ಪ್ರಶ್ನೆ ಇದು ಕೂಡ. ಹೈದರಾಬಾದಿನ ಸಹಪಾಠಿಗಳೊಂದಿಗೆ ದೇವೇಂದ್ರನ ಸಂಬಂಧವನ್ನು ಕುರಿತು ಬರೆಯಿರಿ. ಉತ್ತರ ನೋಡಿ. ದೇವೇಂದ್ರನ ತಂದೆಯ ಸಾವಿನ ಸುದ್ದಿ ಹಾಸ್ಟೆಲ್ನ ತುಂಬ ಹಬ್ಬುತ್ತದೆ. ದೇವೇಂದ್ರನ ತಂದೆ ತೀರಿಕೊಂಡದ್ದಕ್ಕಿಂತ ದೇವೇಂದ್ರ ಅಳುತ್ತಿದ್ದಾನೆ ಎಂಬುದೇ ಹೆಚ್ಚು ಮಹತ್ವದ್ದಾಗುತ್ತದೆ. ಕೊನೆಗೆ ಎಲ್ಲ ಸಹಪಾಠಿಗಳು ಕೂಡ ಸೇರುತ್ತಾರೆ. ರಾತ್ರಿಯ ಡಿನ್ನರ್ ಪಾರ್ಟಿಯ ಸಲುವಾಗಿ ಹೊಸ ಸೀರೆಯನ್ನು ಉಟ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿದ್ದಂತಹ ಹೆಂಗಸರು ಬಂದು ಸಣ್ಣ ಕೋಣೆಯನ್ನು ಸ್ನೋ ಪೌಡರ್ಗಳ ಸುವಾಸನೆಯಿಂದ ತುಂಬುತ್ತಾರೆ. ಪಲ್ಲಂಗದ ಮೇಲೆ ಉರುಳಿ ತಲೆದಿಂಬಿನಲ್ಲಿ ಮುಖವಿಟ್ಟು ಬಿಕ್ಕಳಿಸುತ್ತಿದ್ದ ದೇವೇಂದ್ರನನ್ನು ಯಾರೋ ಎಬ್ಬಿಸಿ ಕೋಟು ಟೈ ಬಿಚ್ಚುತ್ತಾರೆ. ದೇವೇಂದ್ರ ತನ್ನ ತಂದೆ ಮುಂಜಾನೆ ತೀರಿಕೊಂಡದ್ದನ್ನು ತಿಳಿಸಿ ತನಗೊಂದು ಟ್ಯಾಕ್ಸಿ ಬೇಕು ಎನ್ನುತ್ತಾನೆ. ಹೈದರಾಬಾದಿನವರೇ ಆದ ಒಬ್ಬರು ಟ್ಯಾಕ್ಸಿಯ ಬಗ್ಗೆ ವಿಚಾರಿಸಲು ಫೋನ್ ಮಾಡುತ್ತಾರೆ. ಅವರು ಸ್ವಲ್ಪ ಹೊತ್ತಿಗೆ ತಿರುಗಿ ಬಂದು ಟ್ಯಾಕ್ಸಿ ಸಿಕ್ಕಿದ್ದನ್ನು ತಿಳಿಸಿ 15 ನಿಮಿಷದಲ್ಲಿ ಅದು ಬರ್ತದೆ ಅಂತ ಹೇಳ್ತಾರೆ. ನೀವೇನು ಯೋಚಿಸಬೇಡಿ, ನಾನೆಲ್ಲ ನೋಡಿಕೊಳ್ಳುತ್ತೇನೆ. ಉಳಿದವರು ಇಲ್ಲೇ ಸ್ವಲ್ಪ ಜನ ನಿಂತು ಅವರಿಗೆ ಊರಿಗೆ ಹೋಗುವ ವ್ಯವಸ್ಥೆ ಮಾಡಿರಿ ಎನ್ನುತ್ತಾರೆ ವಾರ್ಡನ್. ಅಲ್ಲದೆ ದೇವೇಂದ್ರನನ್ನು ಕುರಿತು ಅಂದ ಹಾಗೆ ಪರೀಕ್ಷೆ ಬಗ್ಗೆ ನೀವು ಸದ್ಯ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ಮೊದಲು ನೀವು ಹೋಗುವುದಂತೂ ಹೋಗಿ. ಇಂದು ಶುಕ್ರವಾರ, ನಾಳೆ ಶನಿವಾರ. ನಿಮ್ಮೂರಲ್ಲಿಯ ಕೆಲಸ ಏನೇನಿದೆಯೋ ಮಾಡಿಕೊಳ್ಳಿರಿ. ನಿಮಗೆ ಮನಸ್ಥಿತಿ ಸ್ಥಿಮಿತಕ್ಕೆ ಬಂದರೆ ನಾಳೆ ಸಂಜೆ ಇದೇ ಟ್ಯಾಕ್ಸಿಯಲ್ಲಿ ತಿರುಗಿ ಬಂದು ಬಿಡಿ. ಹೇಗೂ ಟ್ಯಾಕ್ಸಿಗೆ 2 ದಾರಿಯ ಬಾಡಿಗೆ ಕೊಡಬೇಕಾಗುತ್ತದೆ. ಖಾಲಿ ಏಕೆ ಕಳಿಸಬೇಕು? ನಾಳೆ ಆಗದಿದ್ದರೆ ರವಿವಾರ ಮುಂಜಾನೆ ಬಂದರೂ ಆದೀತು. ಪರೀಕ್ಷೆ ಹೇಗೂ ಸೋಮವಾರವಲ್ಲವೇ? ಅದು ಆಗದಿದ್ದರೆ ನಿಮ್ಮ ಮನಸ್ಥಿತಿ ಸರಿಯಾಗಿರದಿದ್ದರೆ ಬರುವ ವಿಚಾರ ಮಾಡಬೇಡಿ. ಪರೀಕ್ಷೆ ವಿಚಾರ ಆಮೇಲೆ ವಿಚಾರಿಸಿಕೊಳ್ಳೋಣ ಎಂದು ಹೇಳಿ ಹೊರಟು ಹೋಗುತ್ತಾರೆ ವಾರ್ಡನ್. ಇಷ್ಟು ಹೊತ್ತಿಗೆ ಮುಂಬಯಿಯ ಲೀಲಾ ಉಳಿದವರನ್ನು ಸರಿಸುತ್ತಾ ಒಳಗೆ ಬಂದು ಪಲ್ಲಂಗದ ಮೇಲೆ ದೇವೇಂದ್ರನ ಹತ್ತಿರ ಕುಳಿತುಕೊಳ್ಳುತ್ತಾಳೆ. ಒಂದಷ್ಟು ಊಟ ಮಾಡಿಕೊಂಡು ಹೋಗುವಂತೆ ಒತ್ತಾಯಿಸುತ್ತಾಳೆ. ಆದರೆ ದೇವೇಂದ್ರ ದಯವಿಟ್ಟು ತನಗೇನೂ ಬೇಡ ಎನ್ನುತ್ತಾನೆ. ಆಕೆ ಒಂದು ಗ್ಲಾಸ್ ಹಾಲು ತರುವುದಾಗಿ ಹೇಳಿದರೂ ದೇವೇಂದ್ರ ಅದನ್ನೂ ಬೇಡ ಎನ್ನುತ್ತಾನೆ. ಈಗ ಅವರು ಏನನ್ನೂ ತಿನ್ನುವ ಸ್ಥಿತಿಯಲ್ಲಿಲ್ಲ, ಒತ್ತಾಯಪಡಿಸಬೇಡಿರಿ ಬಿಡಿರಿ ಎನ್ನುತ್ತಾರೆ ಪಂಜಾಬಿನ ಗೊಗ್ಗರು ದನಿಯ ಗಿಡ್ಡ ಖನ್ನ. ಸ್ವಲ್ಪ ಹೊತ್ತು ಎಲ್ಲರೂ ಸುಮ್ಮನಾಗಿ ನಂತರ ಒಬ್ಬೊಬ್ಬರೇ ಹೊರಟು ಹೋಗಿ ರೂಮಿನಲ್ಲಿ 4-6 ಜನ ಮಾತ್ರ ಉಳಿಯುತ್ತಾರೆ. ಲೀಲಾ ಕೂಡ ಎದ್ದು ಹೋಗುತ್ತಾಳೆ. ಆದರೆ ಲೀಲಾ ದಾರಿಯಲ್ಲಾದರೂ ತಿನ್ನಲಿ ಎಂದು ಕಾರ್ ಡ್ರೈವರ್ನ ಕೈಯಲ್ಲಿ ದೇವೇಂದ್ರನಿಗಾಗಿ ಸ್ವಲ್ಪ ಪೂರಿ ಭಾಜಿ ಮತ್ತು ಗುಲಾಬ್ ಜಾಮೂನ್ ಕಟ್ಟಿ ಕಳಿಸುತ್ತಾಳೆ. ಗೊಗ್ಗರು ದನಿಯ ಗಿಡ್ಡ ಖನ್ನ ತನ್ನ ತಂದೆ ತೀರಿಕೊಂಡಾಗ ತನಗೆ ತಂದೆಯ ಶವ ಸಂಸ್ಕಾರ ಸಿಕ್ಕದ ಕಥೆಯನ್ನು ಆಕರ್ಷಕವಾಗುವಂತೆ ನಾಟಕೀಯವಾಗಿ ಹೇಳುತ್ತಾನೆ. ಆದರೆ ದೇವೇಂದ್ರನಿಗೆ ಈ ಗಿಡ್ಡನನ್ನು ಕಂಡರೆ ಆಗುತ್ತಿರಲಿಲ್ಲ. ಮೇಲಾಗಿ ಆ ಗೊಗ್ಗರು ದನಿಯ ಗಿಡ್ಡ ಪರೀಕ್ಷೆಯಲ್ಲಿ ದೇವೇಂದ್ರನಿಗೆ ಸಮೀಪದ ಸ್ಪರ್ಧಿ.
ಈಗ ತಂದೆಯ ಆಕಸ್ಮಿಕ ಸಾವಿನಿಂದ ತಾನು ಪರೀಕ್ಷೆಗೆ ಕೂಡದಿದ್ದರೆ ಮೊದಲ ರ್ಯಾಂಕ್ ಈ ಗಿಡ್ಡನಿಗೆ ಸಿಗುತ್ತದೆ ಅಂತ ದೇವೇಂದ್ರನಿಗೆ ಅಸಮಾಧಾನ. ಅಷ್ಟರಲ್ಲಿ ಕಾರು ಬಂದಾಗ ದೇವೇಂದ್ರ ತನ್ನ ಬ್ಯಾಗಿನಲ್ಲಿದ್ದ 120 ರೂಪಾಯಿಗಳನ್ನು ತೆಗೆದು ಕಿಸೆಯಲ್ಲಿಟ್ಟುಕೊಳ್ಳುತ್ತಾನೆ. ಆಗ ಗಿಡ್ಡ ಖನ್ನ, ಇನ್ನಷ್ಟು ಹಣ ಬೇಕಾದರೆ ಇರಲಿ ಎಂದು ದೇವೇಂದ್ರ ಬೇಡವೆಂದರೂ ತನ್ನಲ್ಲಿದ್ದ 150 ರೂಪಾಯಿ ಆತನ ಕಿಸೆಗೆ ತುರುಕುತ್ತಾನೆ. ದಾರಿಯಲ್ಲಿ ಒಬ್ಬರೇ ಆಗುತ್ತೀರಲ್ಲ, ಜೊತೆಗೆ ನಾನಾಗಲಿ ಖನ್ನ ಆಗಲಿ ಬರೋಣವೇ ಎಂದು ಕೇಳುತ್ತಾನೆ ಉತ್ತರ ಪ್ರದೇಶದ ಬದರಿದತ್ತ. ಬೇಕಾದರೆ ತಾನು ಬರುವುದಾಗಿ ಹೇಳುತ್ತಾನೆ ಗಿಡ್ಡ. ದೇವೇಂದ್ರ ಬೇಡವೆಂದು ಹೇಳುತ್ತಾನೆ. ಖನ್ನಾ ಜೊತೆಗೆ ಒಂದು ಹೊದ್ದುಕೊಳ್ಳುವ ರಗ್ಗು ಒಯ್ಯಲು ಸಲಹೆ ಮಾಡಿ ತಾನೇ ಅದನ್ನು ತೆಗೆದುಕೊಡುತ್ತಾನೆ. ಅಲ್ಲಲ್ಲಿ ನಿಂತವರು ದೇವೇಂದ್ರನ ಹಿಂದೆ ಕಾರ್ನವರೆಗೂ ಅವನನ್ನು ಕಳಿಸಲು ಬರುತ್ತಾರೆ. ದೇವೇಂದ್ರ ಕಾರಿನಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆ ಕಾರು ಮುಂದೆ ಚಲಿಸುತ್ತದೆ. ದೇವೇಂದ್ರ ಕಬ್ಬಳ್ಳಿಯಿಂದ ತಿರುಗಿ ಹೈದರಾಬಾದಿಗೆ ಬಂದಾಗ 6 ಗಂಟೆ ಆಗಿರ್ತದೆ. ಹಾಸ್ಟೆಲ್ ಮೌನವಾಗಿರ್ತದೆ. ಊಟದ ಹೊತ್ತಿನಲ್ಲಿ ಸ್ನೇಹಿತರು ದೇವೇಂದ್ರನನ್ನು ವಿಚಾರಿಸುತ್ತಾರೆ. ಮಣ್ಣಿನ ಹೊತ್ತಿಗೆ ಹೋಗಲು ಆಗದ್ದು ಕೇಳಿ ವಿಷಾದಿಸುತ್ತಾರೆ. ಸ್ವಲ್ಪ ಹೊತ್ತಿಗೆ ಲೀಲಾ ಕೂಡ ಸಿಕ್ಕು ವಿಚಾರಿಸುತ್ತಾಳೆ. ಊಟವಾದ ಮೇಲೆ ಖನ್ನಾ ಹಿಂದೆಯೇ ದೇವೇಂದ್ರನ ರೂಮಿಗೆ ಬಂದು, ನೋಡ್ರಿ, ನಿಮಗೆ ಇಂಥ ಪರಿಸ್ಥಿತಿ ಇತ್ತಲ್ಲ, ನಿಮಗೆ ಕ್ಲಾಸ್ ಮತ್ತು ರ್ಯಾಂಕ್ ಬರುತ್ತದೆ ಎಂದು ಎಲ್ಲರಿಗೂ ಗೊತ್ತಿದ್ದದ್ದೇ. ನಿಮಗೆ ಪರೀಕ್ಷೆ ಮನ್ನಾ ಮಾಡಿ ಕ್ಲಾಸ್ ಮತ್ತು ರ್ಯಾಂಕ್ ಕೊಡಬೇಕೆಂದು ನಿನ್ನೆ ಡೈರೆಕ್ಟರ್ ಹತ್ತಿರ ವಾದಿಸಿ ಬಂದೆ. ಅದು ಹೇಗೆ ಆದೀತು ಎನ್ನುತ್ತಾರೆ ಕಳ್ಳರು ಎನ್ನುತ್ತಾನೆ. ದೇವೇಂದ್ರನೂ ಒಪ್ಪದೆ ಅದು ಹೇಗೆ ಆದೀತು ಎನ್ನುತ್ತಾನೆ. ಯಾಕಾಗಬಾರದು ಎಂದು ಖನ್ನಾ ವಾದ ಕೇಳುತ್ತಾನೆ. ಇನ್ನಷ್ಟು ಗೊಗ್ಗರು ದನಿ ಮಾಡಿ ಅಧಿಕಾರಿಗಳನ್ನು ಬೈದಾಡುತ್ತಾನೆ. ದೇವೇಂದ್ರ ನೆನಪು ಮಾಡಿಕೊಂಡು ಖನ್ನಾ ಕೈಗಡ ಕೊಟ್ಟಿದ್ದ ಹಣ ತಿರುಗಿಸಿಕೊಟ್ಟು ಅವನನ್ನು ಉಪಾಯದಿಂದ ಹೊರಗೆ ಕಳಿಸುತ್ತಾನೆ. ದೇವೇಂದ್ರ ನಾಳೆಯ ಪರೀಕ್ಷೆಗಾಗಿ ಓದುತ್ತಾ ಕುಳಿತುಕೊಳ್ಳುತ್ತಿದ್ದಂತೆ ಪಂಜಾಬಿನ ಕ್ಯಾಪ್ಟನ್ ಗಿಲ್ ಬರುತ್ತಾನೆ. ಉಳಿದವರೊಡನೆ ತನ್ನದು ಆಳಿನ ಕೆಲಸ ಎಂಬಂತೆ ವರ್ತಿಸುತ್ತಿದ್ದವನು ಗಿಲ್. ಅವನಿಗೂ ದೇವೇಂದ್ರನಿಗೂ ಒಂದು ಸಲ ಮೆಸ್ಸಿನ ಮೀಟಿಂಗ್ನಲ್ಲಿ ಬಾಯಿ ಹತ್ತಿ ಸ್ವಲ್ಪ ವಿಕೋಪಕ್ಕೆ ಹೋಗುತ್ತದೆ. ಮೀಟಿಂಗ್ ಮುಗಿದು ರೂಮಿಗೆ ಬರುವಾಗ ಗಿಲ್ ದೇವೇಂದ್ರನನ್ನು ಹೊಡೆಯಲು ಸಹ ಬರುತ್ತಾನೆ. ಉಳಿದವರು ಬಂದು ಬಿಡಿಸಿಕೊಳ್ಳುತ್ತಾರೆ. ಅಂದಿನಿಂದ ಅವನೊಡನೆ ದೇವೇಂದ್ರ ಮಾತನ್ನೇ ಆಡುತ್ತಿರಲಿಲ್ಲ. ಈ ದಿನ ಹೀಗೆ ಅಕಸ್ಮಾತ್ತಾಗಿ ಅವನು ಬಂದದ್ದು ನೋಡಿ ದೇವೇಂದ್ರನಿಗೆ ಆಶ್ಚರ್ಯವಾಗುತ್ತದೆ. ಗಿಲ್ ವಿಷಾದ ವ್ಯಕ್ತಪಡಿಸುತ್ತಾ, ದೇಶ ವಿಭಜನೆಯ ಕಾಲದಲ್ಲಿ ಪಾಕಿಸ್ತಾನದಿಂದ ಓಡಿ ಬರುವಾಗ ತನ್ನ ತಂದೆ ಗುಂಡು ತಾಗಿ ದುರಂತ ಸಾವು ಕಂಡ ಕಥೆ ಹೇಳುತ್ತಾನೆ. ಸನ್ನಿವೇಶ ನಿಜವಾಗಿಯೂ ದುರಂತದ್ದಾಗಿತ್ತು. ಆದರೆ ಅದು ದೇವೇಂದ್ರನ ಮೇಲೆ ಬೀರಬೇಕಾದಷ್ಟು ಪರಿಣಾಮ ಬೀರುವುದಿಲ್ಲ. ಗಿಲ್ ತನ್ನನ್ನು ಹೊಡೆಯಲು ಬಂದುದನ್ನು ಮತ್ತು ನಂತರ ಹೊಡೆದೇ ಬಿಟ್ಟನೆಂದು ಎಲ್ಲರ ಮುಂದೆ ಹೇಳಿಕೊಂಡು ತಿರುಗಿದ್ದನ್ನು ಮರೆಯಲು ಅವನಿಗೆ ಸಾಧ್ಯವೇ ಆಗುವುದಿಲ್ಲ. ವಿದ್ಯಾರ್ಥಿಗಳೇ, 4 ಅಂಕದ ಟಿಪ್ಪಣಿ ಮಣ್ಣು ಅನ್ನುವಂಥದ್ದು ಬರ್ಬೋದು. ಮಣ್ಣು ಇದರ ಕುರಿತು ಇದನ್ನು ಸ್ವಲ್ಪ ಆ ಉತ್ತರವನ್ನೇ ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ. ಹಾಗೆ ದೇವೇಂದ್ರನ ಕುರಿತು ಮತ್ತು ದೇವೇಂದ್ರನ ತಂದೆಯ ಕುರಿತು ಟಿಪ್ಪಣಿ ಬರ್ಬೋದು. ಆ ತಂದೆಯ ಕುರಿತು ಕೂಡ ಅದೇ ಉತ್ತರದಲ್ಲಿದೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ನು 1-2 ಅಂಕದ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ, ಮಣ್ಣು ಈ ನೀಳ್ಗತೆಯ ಕರ್ತೃ ಯಾರು? ಉತ್ತರ ಗಿರಡ್ಡಿ ಗೋವಿಂದರಾಜ. 2ನೇ ಪ್ರಶ್ನೆ, ಮಣ್ಣು ನೀಳ್ಗತೆಯ ತಿರುಳು ಏನು? ಉತ್ತರ ದೇವೇಂದ್ರನ ತಂದೆಯ ಅಂತ್ಯ ಸಂಸ್ಕಾರ ಮತ್ತು ಅದರ ಕಾರಣ. 3ನೇ ಪ್ರಶ್ನೆ, ದೊಡ್ಡ ಆಸ್ತಿಗೆ ವಾರಸುದಾರರಾಗಿ ಹುಟ್ಟಿದವರು ಯಾರು? ಉತ್ತರ ದೇವೇಂದ್ರನ ತಂದೆ. 4ನೇ ಪ್ರಶ್ನೆ, ದೇವೇಂದ್ರನಿಗೆ ಯಾವುದರಲ್ಲಿ ಆಸ್ಥೆ ಇರಲಿಲ್ಲ? ಉತ್ತರ ಒಕ್ಕಲುತನದಲ್ಲಿ. 5ನೇ ಪ್ರಶ್ನೆ, ಮನೆಯ ಅಸ್ತವ್ಯಸ್ತತೆಗೆ ಕಾರಣವೇನು? ಉತ್ತರ ದಾಯಾದಿಗಳ ಕಳ್ಳಹರಣ, ದುಂದುವೆಚ್ಚ, ಆಸ್ತಿ ನ್ಯಾಯ ಮನೆಯ ಅಸ್ತವ್ಯಸ್ತತೆಗೆ ಕಾರಣ. ಇನ್ನು 6ನೇ ಪ್ರಶ್ನೆ, ಅಸ್ತವ್ಯಸ್ತ ಮನೆತನ ಸುಧಾರಿಸಿದವರು ಯಾರು? ಉತ್ತರ ದೇವೇಂದ್ರನ ತಾಯಿ. 7ನೇ ಪ್ರಶ್ನೆ, ದೇವೇಂದ್ರನ ತಾಯಿಗೆ ಪ್ರಾರಂಭದಲ್ಲಿ ಸಹಕರಿಸಿದವರು ಯಾರು? ಉತ್ತರ ದೇವೇಂದ್ರನ ತಂದೆ. 8ನೇ ಪ್ರಶ್ನೆ, ತಂದೆ ತೀರಿಕೊಂಡಾಗ ದೇವೇಂದ್ರ ಎಲ್ಲಿ ಇದ್ದ? ಉತ್ತರ ಹೆಚ್ಚಿನ ವ್ಯಾಸಂಗಕ್ಕೆಂದು ಹೈದರಾಬಾದಿನಲ್ಲಿ ಇದ್ದ. 9ನೇ ಪ್ರಶ್ನೆ, ದೇವೇಂದ್ರನ ತಂದೆಯ ಮಾನಸಿಕ ನೋವಿಗೆ ಕಾರಣವೇನು? ಉತ್ತರ ದೇವೇಂದ್ರನ ತಾಯಿ ಹಾಗೂ ಹಿರಿಯ ಮಗನ ಹಿರಿತನದ ಸ್ವಭಾವವೇ ದೇವೇಂದ್ರನ ತಂದೆಯ ಮಾನಸಿಕ ನೋವಿಗೆ ಕಾರಣ. 10ನೇ ಪ್ರಶ್ನೆ, ದೇವೇಂದ್ರ ತಂದೆಯ ಮಣ್ಣು ಒದಗದಿದ್ದುದಕ್ಕೆ ಕಾರಣವೇನು? ಉತ್ತರ ಮಳೆಯ ಪ್ರತಿಕೂಲ ಪರಿಸ್ಥಿತಿ.
ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಮಣ್ಣು ಅನ್ನುವಂತಹ ನೀಳ್ಗತೆಯ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ